ಯಾಕೆಂದರೆ ಭಕ್ತಿಗಾಗಲಿ ಭಯಕ್ಕಾಗಲಿ ನಂಬಿಕೆಗಾಗಲಿ ಈ 3 ವಿಷಯಕ್ಕೂ ಯಾವಾಗ ದೇವರು ಸೋಲ್ತಾರೋ ಖಂಡಿತ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅಂತ ಅರ್ಥ. ಅದಕ್ಕೆ ಹೇಳೋದು ಯಾವಾಗಲೂ ನಾವು ದೇವ್ರನ್ನ ಪಡ್ಕೋಬೇಕು ಅಂತ ಅಂದರೆ ಎಂಥದ್ದೇ ಆಗಲಿ ಎಲ್ಲೆಗೋಗಿ ನಿಲ್ಲಬೇಕು. ಅದರಲ್ಲಿ ಏನೇ ಬರಲಿ, ಒಂದು ನಾವು ಪ್ರಾಣ ಕಳ್ಕೊಳ್ಳೋ ಅಂಥ ಸಮಯನೇ ಬಂದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನಾಗಲ್ಲಿ ನಿಲ್ತೀನಿ, ರಾಯರು ಬಂದೇ ಬರ್ತಾರೆ, ರಾಯರಿದ್ದಾರೆ ಅಂತ ಅಂದ್ಕೊಂಡು ನಾವು ಅಲ್ಲೋಗಿ ನಿಂತ್ವಿ ಅಂದರೆ ಖಂಡಿತವಾಗಿ ಅವ್ರು ಯಾರೋ ಒಬ್ಬರು ಮುಖಾಂತರ ಬಂದು ನಿಂತಿರ್ತಾರೆ, ಕಣ್ಣು ಕಾಣಿಸೋದಿಲ್ಲ. ಹಾಗಾಗಿ ಅದೇ ರೀತಿಯೇ ವರಲಕ್ಷ್ಮಿ ಹಬ್ಬನೂ ಸಹ ಸಾಲ ಆದ್ರೂ ಪರವಾಗಿಲ್ಲ, ನಾವು ಮಾಡಲೇಬೇಕು ಪೂಜೆನ ಅಂತ ಅನ್ನೋಂಥದ್ದು ಖಂಡಿತವಾಗ್ಲೂ ಅದು ಖುಷಿ ಪಡೋ ಅಂಥ ವಿಷಯ. ಅದಕ್ಕೋಸ್ಕರ ಆಡಂಬರದಿಂದ ಬೇಕಾಗಿಲ್ಲ. ಆಡಂಬರ ಅನ್ನೋದೇನು, ವಿಜೃಂಭಣೆಯಿಂದ ತುಂಬಾ ಆರ್ಭಟ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ 500 ರೂಪಾಯಿ ಸಾಲ ತೊಗೊತೀರಾ ಅಂದರೆ 300 ರೂಪಾಯೆಲ್ಲ ನೀವು ಪೂಜೆ ಮಾಡೋ ಅಂಥದ್ದು. ಆ ಥರ ಮಾಡಿದ್ರೂ ಸಾಕು. ಆವತ್ತಿನ ದಿವಸ ಲಕ್ಷ್ಮಿಗೆ ಏನು ಬೇಕಾಗಿದೆಯೋ ಮುಖ್ಯವಾಗಿ ಅದನ್ನು ಮಾಡಿ ಒಂದಿಬ್ಬರಿಗೆ ಮಾತ್ರ ನೀವು ಅರ್ಶಿನ ಕುಂಕುಮ ದೇವಸ್ಥಾನಕ್ಕೆ ಹೋಗಿ, ಎಷ್ಟೋ ಜನ ಬಂದಿರ್ತಾರೆ, ತಾಂಬೂಲ ಕೊಡೋಕ್ಕಾಗಲಿಲ್ವ ಅರ್ಶಿನ ಕುಂಕುಮ ಕೊಡಿ, ಇದನ್ನು ಕಂಕಣ ಕಟ್ಟಿ, ಖಂಡಿತವಾಗ್ಲೂ ನಿಮ್ಗೆ ಎಷ್ಟೋ ಜನದ ಆಶೀರ್ವಾದ ಸಿಕ್ಕೋಗುತ್ತೆ. ನೋಡಿ, ಅದರಲ್ಲೂ ದೇವಿ ರೂಪದಲ್ಲಿರೋ ಅಂಥ ಎಷ್ಟೋ ಜನ ಖಂಡಿತವಾಗ್ಲೂ ಅದನ್ನು ಇದು ಮಾಡ್ಕೊತಾರೆ. ನಾನು ಒಂದು ವಾರಕ್ಕೆ ಮುಂಚೆ ಗಂಗಮ್ಮನ ಗುಡಿಗೆ ಹೋಗಿದ್ದೆ ಪೂಜೆಗೋಸ್ಕರ. ಆ ದೇವಿಗೆ ಏನಾದರೂ ಪೂಜೆ ಆಯಿತು ಅಂದರೆ ಅಲ್ಲಿ ಕರೆಸ್ಕೊಂಡ್ಬಿಡ್ತಾರೆ ಆಟೋಮೆಟಿಕ್ಕಾಗಿ. ಹೋಗಿದ್ದೆ ನಾನು ಫ್ರೆಂಡ್ಸನ್ನು ನೋಡೋಕ್ಕೋಸ್ಕರ. ಅಲ್ಲಿ ಏನಾಯಿತು ಅಂತಂದರೆ, ಹೀಗೆ ಇಬ್ಬರು ಫ್ರೆಂಡ್ಸ್ ಬಂದರು, ಅವ್ರನ್ನ ನೋಡಿಬಿಟ್ಟು ಅವರೆಲ್ಲನೂ ನಮಸ್ಕಾರ ಮಾಡ್ಕೊಂಡು ಹೀಗೆ ಮಾತಾಡ್ಕೊಂಡಿದ್ವಿ. ಅಲ್ಲಿ ಬರೋರೆಲ್ಲನೂ ಸಹ ನನಗೆ ಬಂದು ನನ್ನ ಹತ್ರ ಆಶೀರ್ವಾದ ತೊಗೊಂಡ್ರು. ಆಮೇಲೆ ಈಗಲೂ ಸಹ 4-5 ಜನ ಫೋನ್ ಮಾಡ್ತಾ ಇದ್ದಾರೆ, ನೀವು ಸ್ಪೀಡ್ ನ್ಯೂಸ್ ಕನ್ನಡದಲ್ಲಿ ಮಾತಾಡ್ತೀರಾ ಅಲ್ವಾ ಅಮ್ಮ, ಅವತ್ತು ನಿಮ್ಮ ಹತ್ರ ಆಶೀರ್ವಾದ ಮಾಡಿಸ್ಕೋಬೇಕು ಅಂದ್ಕೊಂಡ್ವಿ, ಮಾಡಿಸ್ಕೊಳಕ್ಕಾಗಲಿಲ್ಲ, ಖಂಡಿತ ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕಾರಣ ನೋಡಿ, ಆ ದೇವಿ ದೇವಸ್ಥಾನಕ್ಕೆ ನಾನು ಹೋಗಿದ್ದು ಆ ತಾಯಿ ಆಶೀರ್ವಾದ ಬೇಕು ಅಂತಲೇ ನಾನು ಹೋಗಿದ್ದು. ನನ್ನ ಫ್ರೆಂಡ್ಸನ್ನು ಕರೆಸಿದ್ದೆ, ಅವ್ರಿಗೂ ಸಹ ಅವರು ನಿಮ್ಮ ಥರನೇ ಗುರು ರಾಘವೇಂದ್ರ ಭಕ್ತರುಗಳು ನನಗೆ ಸಿಕ್ಕಿದ್ದು. ಅವ್ರನ್ನೂ ಸಹ ಅಲ್ಲಿ ದೇವಿ ಹತ್ರ ಆಶೀರ್ವಾದ ಸಿಗಲಿ ಅಂತಲೇ ಅವ್ರನ್ನೂ ಕರ್ಕೊಂಡೋದೆ. ಅಲ್ಲಿ ನೋಡಿ, ನಾವು ಹೋಗಿದ್ದಕ್ಕೆ ಒಂದು ವಿಷಯಕ್ಕೆ ನಡೆಯೋದೇ ಇನ್ನೊಂದು ವಿಷಯ. ನನ್ನನ್ನು ಆ ದೇವಿ ಆಶೀರ್ವಾದ ಮಾಡಿ ಇನ್ನೂ 4 ಜನಕ್ಕೆ ಬೇಕಾಗಿರೋದನ್ನು ಕೊಡ್ತಾಳೆ ಅಂತ ಅಂದರೆ ಸಾಧಾರಣ ವಿಷಯನೇ ಅಲ್ಲ. ಅದಕ್ಕೋಸ್ಕರನೇ 1 ವರ್ಷ ಬಿಟ್ಟೋಯ್ತು ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಖಂಡಿತವಾಗಿ 3 ವರ್ಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇನ್ಮೇಲೆ ನೀವು ಮಾಡೋ ಅಂಥವರು ತುಂಬಾ ಸಾಲದಲ್ಲಿ ಸಿಗಾಕೊಂಡು ಖಂಡಿತವಾಗಿ ಸಿಗಾಕೊಂಡ್ಬಿಡ್ಬೇಡಿ. ಸಿಂಪಲಾಗಿ ಮಾಡಿ, ಒಂದು ಕಳಸ ಇಟ್ಕೊಳ್ಳಿ. ಆದರೆ ಮಾಡೋ ಅಂಥವ್ರು ಸ್ವಲ್ಪನಾದರೂ ಸಗಣಿ ಅರಿಶಿನ ಮಿಕ್ಸ್ ಮಾಡಿ ದೇವ್ರ ಮನೆ ತೊಳೆಯೋ ಅಂಥದ್ದು. ಖಂಡಿತವಾಗ ಅದೆರಡನ್ನೂ ಮಿಕ್ಸ್ ಮಾಡಲಿಲ್ಲ ಅಂದರೆ ನಮ್ಮ ಸಿಟಿ ಒಳಗಡೆ ಸಿಗಲ್ಲ. ಅಟ್ಲೀಸ್ಟ್ ಅರಿಶಿನ ಆದರೂ ಹಾಕಿ, ಒಂದು ದೇವಸ್ಥಾನದಿಂದ ತಂದಿದ್ದಂಥ ಕ್ಷೇತ್ರಗಳಿಂದ ತಂದಿದ್ದಂಥ ತೀರ್ಥನ ಅದರಲ್ಲಿ ಮಿಕ್ಸ್ ಮಾಡಿ ವಾಶ್ ಮಾಡಿಬಿಟ್ಟು ಆವಾಗ ನೀವು ಕಳಸನ ಇಟ್ಟು ಪೂಜೆ ಮಾಡಿದ್ರೆ ಆ ಲಕ್ಷ್ಮಿ ವರಮಹಾಲಕ್ಷ್ಮಿ ಖಂಡಿತವಾಗಿರ್ತಾಳೆ. ನೆಕ್ಸ್ಟ್ ಇಯರ್ ನೀವು ಪೂಜೆ ಮಾಡುವಾಗ ಕಾಸು ತೊಗೊಂಡು ನೀವೆಷ್ಟು ಸಾಲ ತೊಗೊಂಡು ಮಾಡಿದ್ರೋ ಅಷ್ಟು ಡಬ್ಬಲ್ ಸಿಗುತ್ತೆ. ನೀವು ಇನ್ನೊಬ್ರಿಗೂ ಸಹ ಅನುಕೂಲ ಮಾಡಿಕೊಡ್ಬೋದು. ಖಂಡಿತವಾಗ್ಲೂ ತುಂಬ ಸಾಲದಲ್ಲಿ ಸಿಗಾಕೋಬೇಡಿ. ಆ ಥರ ಮಾಡ್ತಾ ಇರೋರಿಗೆ ಆ ವರಮಹಾಲಕ್ಷ್ಮಿ ಆಶೀರ್ವಾದ ಸದಾ ಸಿಗಲಿ. ಅದೇ ರೀತಿ ಖಂಡಿತವಾಗ್ಲೂ ಇನ್ಮೇಲೆ ದರಿದ್ರ ಕಷ್ಟ ಬರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಭಕ್ತಿ ಪೂಜೆಯಿಂದ ಮಾಡಿ, ಅದೇ ರೀತಿ ಭಗವಂತನ ಭಕ್ತಿಯಿಂದನೇ ಕರಿಬೇಕಂತೆ. ಆವಾಗಲಿಂತ ಭಗವಂತ ದೇವಿ ಆಗಲಿ ರಾಯರಾಗಲಿ ಯಾರೇ ಆಗಲಿ ಸೋಲ ಅಂಥದ್ದು, ಭಕ್ತಿಗೆ ಮಿಂಚಿದ್ದೇನೂ ಇಲ್ಲ ಅಂತಾರೆ. ಅದಕ್ಕೆ ಹೇಳೋದು, ಭಕ್ತಿ ಇದ್ರೇ ಮುಕ್ತಿ ಮಾರ್ಗ, ದೀಕ್ಷೆ ಇದ್ರೇ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಸಿಗಬೇಕು ಅಂದರೆ ನಮಗೆ ಭಯ ಭಕ್ತಿನೂ ಇರಬೇಕು, ನಮ್ಮಲ್ಲಿರೋ ಅಂಥ ಒಂದು ಒಳ್ಳೆತನವಾಗಿದ್ದಂಥ ನಂಬಿಕೆನೂ ಇರಬೇಕು. ಖಂಡಿತ ಎಲ್ಲ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಯಾವೆಲ್ಲ ರೀತಿಯಲ್ಲಿ ನಿಮಗೆ ಕಷ್ಟಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಸಹ ಬಾಧಿಸ್ತಾ ಇರ್ತವೆ. ಖಂಡಿತವಾಗಿಯೂ ಸಹ ಎಲ್ಲ ರೀತಿಯ ಒಂದಷ್ಟು ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಒಂದಷ್ಟು ಸಂಕಷ್ಟಗಳಿಗೆ ನಿಮಗಿರುವಂತಹ ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡ್ಬೋದು. ನೀವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ನೀವು ತಿಳಿಸ್ಕೊಟ್ರಿ. ಹೌದು, ಅಂದರೆ ಏನು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ 1 ವರ್ಷನೂ ಸಹ ನಿಲ್ಲಿಸಬಾರ್ದು. ಆದರೆ ಪ್ರತಿ ಬಾರಿಯೂ ಸಹ ಆಡಂಬರದಿಂದ, ಅಂದರೆ ಇವಾಗ ಮೊದಲನೇ ಬಾರಿಗೆ ಲಕ್ಷ್ಮಿಯ ಕಳಶ ಇಟ್ಟು ಸೀರೆ ಉಡಿಸಿ ಎಲ್ಲ ರೀತಿಯಲ್ಲೂ ಅಲಂಕಾರ ಮಾಡಿರ್ತಾರೆ. ಬಟ್ ಮುಂದಿನ ವರ್ಷ ಆಡಂಬರದಿಂದ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಸಿಂಪಲ್ ಆಗಿ ಏನು ಬ್ಲೌಸ್ ಪೀಸ್ ಬರುತ್ತೆ, ಅದನ್ನ ಇಟ್ಟು ಪೂಜೆ ಮಾಡ್ಬೋದಲ್ವಾ? ಅದಕ್ಕೆ ಸಾಲ ಮಾಡೋ ಅವಶ್ಯಕತೆ ಇದೆಯಾ? ಸೇಮ್ ಇವಾಗ ಏನು ಮೊದಲನೇ ವರ್ಷ ಒಂದಷ್ಟು ತಿಂಡಿಗಳನ್ನ ಇಟ್ಟು ಪೂಜೆ ಮಾಡಿರ್ತಾರೆ,
ಆದರೆ ಈ ವರ್ಷ ಅವ್ರ ಕೈಯಿಂದ ಆಗ್ತಿರಲ್ಲ. ಹೌದು. ಅಂತ ಸಮಯದಲ್ಲೂ ಸಾಲ ಮಾಡಿ ಮಾಡೋ ಅವಶ್ಯಕತೆ ಇದೆಯಾ? ಖಂಡಿತ ಅದು ಬೇಕಾಗಿಲ್ಲ. ತಪ್ಪಾಗ್ಬೋದು. ಅಂದ್ರೆ ಹೌದು. ಲಕ್ಷ್ಮೀ ದೇವಿಯನ್ನ ಮನೆ ಕಳ್ಸ್ಕೊಳ್ಳೋ ಒಂದು ಇದ್ರಲ್ಲಿ ಸಾಲ ಮಾಡಿ ಮತ್ತೆ ನಾವು ದುಡ್ಡನ್ನ ಆಚೆಗೆ ಸಂಕಟದಲ್ಲಿ ಹೋಗಿ ಸೇರ್ಕೊಂತೀವಿ ನಾವು. ಅದಂತೂ ನಿಜ ನೀವು ಕೇಳೋದು. ನೋಡಿ, ಅದಕ್ಕೆ ಹೇಳೋದು, ಇವಾಗ ಕಳಸ ಇಡ ಅಂತ ಇದರಲ್ಲಿ ಒಬ್ಬೊಬ್ಬರ ಮನೇಲಿ ಸ್ಟೀಲ್ ಚೊಂಬಿರುತ್ತೆ, ಒಬ್ಬೊಬ್ರ ಮನೇಲಿ ಹಿತ್ತಾಳೆದು ಇಟ್ಕೊಂಡಿರ್ತಾರೆ, ತಾಮ್ರದ್ದು ಇಟ್ಕೊಂಡಿರ್ತಾರೆ, ಒಬ್ಬೊಬ್ರು ಬೆಳ್ಳಿದೇ ಇಟ್ಕೊಂಡಿರ್ತಾರೆ, ಒಬ್ಬೊಬ್ರ ಮನೇಲಿ ಚಿನ್ನದ ಬಂಗಾರದ್ದೇ ಇರುತ್ತೆ. ನೋಡಿ, ಅವ್ರವ್ರ ಸ್ಟೇಜಿಗೆ ಅವ್ರವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಅದೇ ರೀತಿ ಇರಬೇಕು ಅನ್ನೋಂಥದ್ದು ಅವಶ್ಯಕತೆ ಇಲ್ಲ. ನೋಡಿ, ದೇವಿನ ನೀವು ಮಣ್ಣಿನ ಮಡಕೆ ಇದೆ ನೋಡಿ, ಮಣ್ಣಿನ ಮಡಕೆನೂ ನೀಟಾಗಿ ಅರಿಶಿನ ಹಚ್ಬಿಟ್ಟು ಅದರಲ್ಲೂ ಕಳಸ ಇಟ್ಟು ನೀವು ದೇವಿನ ಪ್ರತಿಷ್ಠೆ ಮಾಡಿದ್ರೆ ಆ ದೇವಿ ಆಟೋಮೆಟಿಕ್ಕಾಗಿ ಬರ್ತಾಳಂತೆ. ಇದೇ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ಶಕ್ತಿ ಏನು ದೇವಿ ತಂದಿದ್ದಾಳೋ, ಆ ತಾಯಿನ ನಮ್ಮ ಕೊಟ್ಟಿದ್ದಾಳೋ, ಅದಕ್ಕೆ ಅಡ್ಜಸ್ಟ್ ಆಗೋ ಥರನೇ ನೀವು ಖಂಡಿತವಾಗ್ಲೂ ಮಾಡ್ಬೋದು. ಅಲಂಕಾರ ಮಾಡಿ, ಆ ಮಡಕೆಗೆ ಫುಲ್ಲಾಗಿ ಅಲಂಕಾರ ಮಾಡಿ, ಮಹಾಲಕ್ಷ್ಮಿನೇ ಬರೆದ್ಬಿಡಿ, ಅದರಲ್ಲಿ ಬರೆದ್ಬಿಟ್ಟು ನೀಟಾಗಿ ಕಳಸ ಇಡಿ. 3 ಬೆಳೆದೆಲೆ ತೊಗೊಳಕ್ಕಾಗ್ತೈತೆ ಅಂದರೆ ಇಡಿ, ಇಲ್ಲ ಅಂದರೆ ಮರದಲ್ಲಿ ಹೋಗಿ ಮಾವಿನೆಲೆ ತಂದಿಡಿ. ಇಟ್ಬಿಟ್ಟು 2 ಎಲೆ 1 ಅಡಿಕೆ ಸಾಕು. ವಿಳೆದೆಲೆ ಅಡಿಕೆ 2 ಎಲೆ 1 ಅಡಿಕೆ ಇಟ್ಬಿಟ್ಟು ಅದರಲ್ಲಿ 1 ಬಾಳೆಹಣ್ಣು ಇಡಿ ಸಾಕು. ಆದರೆ ಬ್ಲೌಸ್ ಮಾತ್ರನೇ ಇದೆ ನನ್ನ ಹತ್ರ, ಬೇರೆ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಬ್ಲೌಸನ್ನೇ ನೀಟಾಗಿ ಸ್ಯಾರಿ ಥರ ಮಡಕೆ ಕಟ್ಟಿ, ಆ ಮಡಕೆ ಕಟ್ಬಿಟ್ಟು ಇನ್ನೊಂದು ಬ್ಲೌಸ್ ಇತ್ತು ಅಂದರೆ ಮೇಲಿಂದ ಬಿಟ್ಬಿಡಿ, ಟವಲ್ ನಾವು ಹೆಗ್ಲ ಮೇಲೆ ಹಾಕ್ಕೊಂಡಂಗೆ ಬಿಟ್ಬಿಟ್ಟು ನೀಟಾಗಿ ಎಲ್ಲ ಏನು ಮಾಡಿದ್ದೀರೋ ಅವತ್ತಿನ ದಿವಸ ಸ್ವೀಟೇ ಬೇಕಾಗಿಲ್ಲ, ಒಂದು ಸ್ವಲ್ಪ ಬೆಲ್ಲ ತಗೊಳ್ಳಿ, ನೀಟಾಗಿ ಉಪ್ಪುಕಳ್ಳೆ ಇತ್ತು ಅಂದರೆ ಮಿಕ್ಸ್ ಮಾಡಿ ಅಲ್ಲಿಟ್ಬಿಡಿ, ನೈವೇದ್ಯ ಮಾಡಿ. ನೀವೇನು ಊಟ ಕೊಟ್ಟಿದ್ದೀರೋ ಆ ದೇವಿಗೆ ಅನ್ನೋದು ಮುಖ್ಯನೇ ಅಲ್ಲ. ಈ ಥರ ನೀವು ಮಾಡಿದ್ರೇನು ಹೋಗಿ ಸಿಗಾಕೊಬೇಕು ಸಾಲಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಚಿಕ್ಕದೊಂದು ಮಡಿಕೆ ಇಟ್ಟು ನೀವು ಪೂಜೆ ಮಾಡಿದ್ರೆ ನೆಕ್ಸ್ಟ್ ಇಯರ್ ಬಂದು ನೀವು ಚೊಂಬಿಟ್ಟು ಪೂಜೆ ಮಾಡ್ತೀರಾ. ಆ ನೆಕ್ಸ್ಟ್ ಇಯರ್ ಹೀಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಖಂಡಿತವಾಗ್ಲೂ ನೀವು ಬೆಳೀತಾ ಇರ್ತೀರ, ಆ ದೇವಿ ನಿಮ್ಮ ಮನೇಲಿ ನಿಮ್ಮ ಬೆಳೆಸ್ತಾನೂ ಇರ್ತಾಳೆ, ಕಣ್ಣಿಗೆ ಕಾಣಿಸೋದಿಲ್ಲ. ನೋಡಿ, ಯಾವ ರೀತಿ ನಾವು ಮಾಡಿದ್ವಿ, ಆಡಂಬರದಿಂದ ಮಾಡಿ ಚೆನ್ನಾಗಿದ್ದೀವಿ, 4 ಜನ ಮೆಚ್ಕೊಂಡ್ರು ಅನ್ನೋದಕ್ಕಿಂತ ದೇವ್ರನ್ನ ಮೆಚ್ಚಿಸಿ ಸಾಕು. ಆ ತಾಯಿ ಮೆಚ್ಕೋಬೇಕಷ್ಟೇ. ನಾವು ಮತ್ತೆ ಸಾಲದಲ್ಲಿ ಹೋಗಿ ಸೇರ್ಕೊಂಡ್ವಿ ಅಂದರೆ ಸಾಲಗಾರ ನಾವಾಗ್ತೀವಿ. ಆ ದೇವಿಯನ್ನು ನೀನು ಸಾಲ ಮಾಡಿ ನನಗೆ ಪೂಜೆ ಮಾಡು ಅಂತ ದೇವಿ ಕೇಳಿರಲ್ಲ. ಆದರೆ ನಮ್ಮ ಮನಸ್ಸು ತೃಪ್ತಿಗೋಸ್ಕರ ಈ ಥರ ಎಲ್ಲ ಮಾಡ್ಕೊಂಡೋಗಿ ನಾವೇ ಸಿಗಾಕೊತೀವಿ. ಅಷ್ಟು ಬೇಕಾಗಿಲ್ಲ. ನಮಗೇನು ಶಕ್ತಿ ದೇವಿ ತಂದಿದ್ದಾಳೋ ಅದನ್ನು ಮಾತ್ರ ನಾವು ಮಾಡಿದ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಸಾಲದಲ್ಲಿ ಸಿಗಾಕೊಂಬೇಡಿ, ಸಿಗಾಕೊಂಡು ದೇವಿನ ನಿಂದಿಸ್ಬೇಡಿ ಯಾವ ಕಾರಣಕ್ಕೂ. ಈ ಥರ ಪೂಜೆ ಮಾಡ್ತಾ ಇದ್ದೆ, ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ತಾನೇ ಮಾಡಿದೆ, ನಾನು ಎಷ್ಟೋ ಪೂಜೆಗಳು ಮಾಡಿದ್ದೀನಿ, ನನಗೋಗಿ ಇಷ್ಟು ಕಷ್ಟ ಬರ್ತಾಯಿದೆ ಅಂದರೆ ಕಷ್ಟದಲ್ಲಿ ಹೋಗಿ ನೀನು ಬೀಳು ಅಂತ. ನೋಡಿ, ಇನ್ನೊಂದು ವಿಷಯ, ಸಾಲದಲ್ಲಿ ನೀನು ಸಿಗಾಕೋ ಅಂತ ಯಾವ ದೇವಿ ಆಗಲಿ ಯಾವ ದೇವ್ರೂ ಬಂದು ನಮ್ಮನ್ನು ಹೇಳಲ್ಲ. ನಾವು ಸಿಗಾಕೊಂಡಿರ್ತೀವಿ, ನಾವು ಒಂದು ಸ್ವಲ್ಪ ಎಲ್ಲನೂ ಬಂಧದಿಂದ ಬಾಳಬೇಕು ಅನ್ನೋದಕ್ಕೋಸ್ಕರ ಸಿಗಾಕೊಂಡಿರ್ತೀವಿ, ಮತ್ತು ನಾವೇ ಕಷ್ಟಪಡ್ತಾ ಇರ್ತೀವಿ. ಅವಾಗ ನಿಂದನೆ ಯಾರಿಗೆ? ಆ ಭಗವಂತನಿಗೆ. ಇವಾಗ ರಾಯರು ಹೇಳಿದ್ರೆ ನೀನು ಹೋಗಿ ನನಗೆ ಹೇಳ್ತಾರೆ ರಾಯರು, ನೀನು ಸಾಲ ತೊಗೊಂಬಿಡು, ನನಗೆ ಆರಾಧನೆ ಗ್ರ್ಯಾಂಡಾಗಿ ಮಾಡಿಬಿಡು ಅಂತ ಹೇಳವ್ರ? ಇಲ್ಲ, ನಿನ್ನಿಂದ ಆದರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇರು ಅಂತಲೇ ಹೇಳಿರೋದು. ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಇರಲ್ಲ, ಸಾಲ ಆದ್ರೂ ಪರವಾಗಿಲ್ಲ ಮಾಡಿಬಿಡ್ಬೇಕು ಅಂತ ಮಾಡ್ತಾ ಇರೋದು. ಆ ಥರ ಮಾಡಬಾರ್ದು. ಯಾವುದೇ ದೇವ್ರ ಕಾರ್ಯ ಆಗಿರಲಿ, ನಮ್ಮ ಹತ್ರ 10 ರೂಪಾಯಿಗಿದೆಯಾ, ಆ 10 ರೂಪಾಯಲ್ಲೇ ಮಾಡಬೇಕು, ಜಾಸ್ತಿ ಸಾಲ ಬೇಕಾಗಿಲ್ಲ. ಆ ಥರ ಸಾಲದಲ್ಲಿ ಸಿಗಾಕೊಂಬೇಡಿ. ಸಿಗಾಕೊಂಡಿದ್ರೂ ಸಹ ಇನ್ಮೇಲೆ ಸ್ವಲ್ಪ ಎಲ್ಲನೂ ರಿಲ್ಯಾಕ್ಸೇಷನ್ಗೆ ಖಂಡಿತವಾಗಿ ಬಂದ್ಬಿಡಿ. ಒಳ್ಳೆಯದಾಗಲಿ. ಗುರುವೇ ಶರಣಂ. ಗುರುಮಾತಾ, ಇನ್ನು ನಿನ್ನೆಯ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ಸಂತಾನ ಭಾಗ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಂತಾನ ಭಾಗ್ಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದಷ್ಟು ಏರುಪೇರಾಗುತ್ತೆ, ಮತ್ತು ಎಷ್ಟೋ ವರ್ಷಗಳಿಂದ ಮದುವೆ ಆಗಿರ್ತಾರೆ ಆದರೆ ಮಕ್ಕಳಾಗಿರಲ್ಲ, ಅದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದನ್ನು ನಿನ್ನೆ ನಮಗೆ ಒಂದು ಸ್ವಲ್ಪ ಸಮಯದ ಅಭಾವ ಆದ್ದರಿಂದ ಸಂಪೂರ್ಣವಾಗಿ ತಿಳಿಸೋಕ್ಕಾಗಿಲ್ಲ. ಇವತ್ತು ತಿಳಿಸ್ಬೋದಾ? ಖಂಡಿತ. ನೋಡಿ, ಸಂತಾನ ಭಾಗ್ಯ ಯಾವುದರಿಂದ ನಮಗೆ ಲೇಟ್ ಆಗುತ್ತೆ, ಸಂತಾನ ಭಾಗ್ಯ ಯಾಕೆ ಸಿಗಲ್ಲ ಅಂತ ಅಂದರೆ 1 ವರ್ಷ 2 ವರ್ಷ ಕಾಲ ಇರ್ಬೋದು. 3ನೇ ವರ್ಷ ಆಯಿತು ಅಂದರೆ ಖಂಡಿತವಾಗ್ಲೂ ಲೇಟ್ ಮಾಡಬೇಡಿ. ಡಾಕ್ಟ್ರ್ ಹತ್ರ ತೋರಿಸಿ, ಅಥವಾ ಡಾಕ್ಟ್ರ್ ಏನಾದರೂ ನೆಗೆಟಿವ್ಸ್ ಹೇಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡೋ ಅಂಥದ್ದು. ಪಿತೃದೇವರ ಶಾಪ ಇರುತ್ತೆ, ಅದೇ ರೀತಿ ಪಿತೃ ಪಾಪ ಇರುತ್ತೆ. ನೋಡಿ, ಪಿತೃ ದೋಷ ಇದ್ರೇನೂ ಸರಿ, ಯಾವುದೇ ಒಂದು ದೋಷ ಆಗಿದ್ರೇನು ಅವರಿಬ್ರಿಗೂ ಇತ್ತು ಅಂದರೆ ಖಂಡಿತ ಸಂತಾನ ಭಾಗ್ಯ ಸಿಗಲ್ಲ. ಅದೇ ರೀತಿ ಮದುವೆ ಆಗೋಕ್ಕೆ ಮುಂಚೆನೇ ಆ ದೋಷಗಳನ್ನ ಪರಿಹಾರ ಮಾಡಬೇಕು. ಇವಾಗ ಎತ್ತೋರು ಯಾಕೆ, ದೊಡ್ಡವರು ಅಮ್ಮ ಅಪ್ಪ ಇದ್ದಾರೆ ಅಥವಾ ಅಕ್ಕ ತಂಗಿದಿರಿದ್ದಾರೆ ಮಾಡ್ತಾರೆ ಅಂದರೆ ನಾಳೆ ದಿವಸ ನಮ್ಮ ಮಕ್ಕಳು ಅಲ್ಲೋಗಿ ಕಷ್ಟಪಡಬಾರ್ದು ಅನ್ನೋ ಒಂದು ಹೇಮಲ್ಲಿ ಮಾತ್ರನೇ. ಯಾಕೆ ಅಂತಂದರೆ ಹೇಳ್ದಿರ ಮದುವೆ ಮಾಡಿದ್ಮೇಲೆ ಅಲ್ಲೋಗಿ ಸಿಗಾಕೊಂತಾರೆ. ಸಪೋಸ್ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ,
ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ನಾವು ಪೂಜೆ ಕೊಟ್ವಿ ಎಲ್ಲ ದೋಷ. ನನಗೆ ಇವಾಗ ಫೋನ್ಗಳು ಬರೋದೆಲ್ಲನೂ ಹೇಳ್ತಾರೆ, ಅಮ್ಮ ನಾನು ತುಂಬ ದೇವಸ್ಥಾನಕ್ಕೆ ಹೋಗಿ ಬೇಕಾದಷ್ಟು ನಾನು ಮಾಡಿದ್ದೀನಿ, ಲಕ್ಷ ಲಕ್ಷ ಖರ್ಚು ಮಾಡಿದ್ದೀನಿ ಅಂತಾರೆ. ಪೂಜೆ ಕೊಟ್ಟಿರ್ತಾರೆ, ದೋಷ ಪರಿಹಾರ ಮಾಡಿರಲ್ಲ. ಅಲ್ಲೋಗಿ ಅಭಿಷೇಕ ಮಾಡಿಸಿರ್ತೀರ, ಅದೇ ರೀತಿ ಅವ್ರೇನು ಹೇಳಿರ್ತಾರೋ ಅದನ್ನು ಸೇವೆ ಮಾಡಿ ಬಂದಿರ್ತೀರ. ನೀವು ಮೋಕ್ಷ ಅದು ಆ ದೋಷಗಳಿಗಾಗಲಿ ಪಾಪಗಳಿಗಾಗಲಿ ಶಾಪಗಳಿಗಾಗಲಿ ಮೋಕ್ಷ ಸಿಕ್ಕಿರಲ್ಲ. ಖಂಡಿತವಾಗಿ ಮಾಡಬೇಕಾಗಿರೋಂಥದ್ದು ಅದೆಂಥದ್ದೇ ದೋಷ ಆಗಿರಲಿ ಪರಿಹಾರ ಆಗಬೇಕು. ಮುಖ್ಯವಾಗಿ ಸಂತಾನ ಭಾಗ್ಯ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಒಂದು ಟೈಮ್ ಇಬ್ಬರೂ ಗುರುವಾರನೇ ಉಪವಾಸ ಇರಬೇಕು. ನೋಡಿ, ಸಂತಾನ ಇರೋ ಅಂಥವ್ರು ಯಾಕೆ ಗುರುವಾರನೇ ಇರಬೇಕು, ರಾಯರ ವಾರನೇ ಅಂತಾದರೆ ರಾಯರಿಗೋಸ್ಕರ ನೀವು ಉಪವಾಸ ಇರಬೇಕು ಅಂತ ಅಲ್ಲ. ಗುರುವಾರ ಆಗಿದ್ದಂಥದ್ದೇ ಗರ್ಭ ರಕ್ಷಾಂಬಿಕ ಉಪವಾಸ. ಆ ಗರ್ಭ ರಕ್ಷಾಂಬಿಕೆಗೆ ಆ ಗುರುವಾರ ದಿವಸನೇ ವಿಶೇಷತೆ ಪೂಜೆ. ಆವತ್ತಿನ ದಿವಸ ಬರೀ ತುಪ್ಪದಲ್ಲೇ ಅಭಿಷೇಕ. ಕಾರಣ ಏನು ಅಂತಂದರೆ, ಯಾಕೆ ಆ ತಾಯಿಗೆ ಗುರುವಾರ ಅಭಿಷೇಕ, ಯಾಕೆ ಗುರುವಾರ ನಾವು ಉಪವಾಸ ಇರಬೇಕು ಅಂದರೆ ಆ ಗುರು ಅನುಗ್ರಹ ಸಿಗಬೇಕು ಅನ್ನೋದಕ್ಕೋಸ್ಕರ. ಗುರು ಅನುಗ್ರಹ ಗುರುಬಲ ಸಿಕ್ತು ಅಂದರೆ ಖಂಡಿತ ನೀವು ಮಗುಗೆ ತಾಯಿ ತಂದೆ ಹಾಕ್ತೀರಾ. ಇಲ್ಲ ಅಂತಂದರೆ ಸಂತಾನ ಭಾಗ್ಯ ಸಿಗಲ್ಲ. ಯಾವುದು ದೋಷ ಇತ್ತೋ, ಮುಖ್ಯವಾಗಿ ಪಿತೃದೋಷ ಪಿತೃಶಾಪ ಇತ್ತು ಅಂದರೆ ಖಂಡಿತವಾಗ್ಲೂ ಸಂತಾನ ಸಿಗಲ್ಲ. ನೋಡಿ, ಅದರಲ್ಲೂ ಆ ಸಪೋಸ್ ಹೋಗಿರೋ ಅಂಥವರಲ್ಲಿ ಆ ಕುಟುಂಬದಲ್ಲಿ ಯಾರಾದರೂ ಹೋಗಿದ್ದಾರೆ ಅಂದರೆ ಅದರಲ್ಲೂ ಸೂಸೈಡೋ ಅಥವಾ ಏನಾದರೂ ಆಕ್ಸಿಡೆಂಟಲ್ಲೋ ದುರ್ಮರಣದಲ್ಲಿ ಈಡಾಗಿದ್ರು ಅಂದರೆ ಅವ್ರ ಮನೆಯಲ್ಲಿ ಖಂಡಿತವಾಗ್ಲೂ ಹೋಮ ನಡಿಲೇಬೇಕು. ಯಾಕೆ ಅಂತ ಅಂದರೆ ಆ ಹೋಮ ಮಾಡದಿರ ಇದ್ದರೆ ಅಲ್ಲಿಂದ ಆತ್ಮ ಹೊರಗಡೆ ಎಲ್ಲೋ ಹೋಗಿ ಹುಟ್ಬಿಟ್ಟಿರುತ್ತೆ. ಅವರಲ್ಲಿ ಇದ್ದಿದ್ದ ಆಸೆಗಳು ಅಲ್ಲಿ ನಡೆಯೋಂಥ ವಿಶೇಷಗಳು ಯಾವುದನ್ನೇ ಶುಭ ಕಾರ್ಯ ಆಗಲಿ, ಒಂದು ಸಂತಾನ ಭಾಗ್ಯ ಆಗಲಿ, ಒಂದು ವ್ಯಾಪಾರ ಆಗಲಿ, ಒಂದು ಮಕ್ಕಳಿಗೆ ವಿದ್ಯೆ ಆಗಲಿ, ಯಾವುದೂ ನಿರಂತರವಾಗಿ ನಡೆಯೋದಿಲ್ಲ. ನೋಡಿ, ಒಬ್ಬೊಬ್ಬರು ಯಾಕೆ ಇದು ನಡೆಯಲ್ಲ ಅಂದರೆ ಒಬ್ಬೊಬ್ಬರಿಗೆ ತುಂಬಾ ಸಂಶಯ ಹುಡ್ತಾನೆ ಇರುತ್ತೆ.